Yes. Yesterday, what we have discussed in quantitative aptitude is making a squares. The first one is 5 squares. Find the end of the numbers. If it is 25 square, we need to divide two numbers. 2 is one number, 5 is another number. So ಇದನ್ನ A ಅಂತ ತಗೋಬೇಕು, ಇದನ್ನ B ಅಂತ ತಗೋಬೇಕು. ಹೇಳಬೇಕು ಅಂದ್ರೆ ಆ ರೀತಿ ಆನ್ಸರ್ ಮಾಡಬಹುದು. A plus B whole square ಗೊತ್ತಾ ನಿಮಗೆ? A square plus 2AB plus B square ಅಥವಾ A square plus B square plus 2AB. ಬಟ್ ಇಲ್ಲಿ ರಿವರ್ಸ್ ಆರ್ಡರ್ ಅಂತ ಹೇಳ್ತಾರೆ. ಇಲ್ಲಿ 5 into 5 ಎಷ್ಟಾಗುತ್ತೆ? 25. 2 ಗೆ ನಾನು ಹೇಳಿದ್ದೀನಿ ಏನಂತ ತಗೋಬೇಕು? ನೆಕ್ಸ್ಟ್ ನಂಬರ್ ತಗೋಬೇಕು. 2 ಅಂದ್ರೆ ಯಾವ್ದಾದ್ರು ನಂಬರ್ ಇರಲಿ ಅದಕ್ಕೆ ನೆಕ್ಸ್ಟ್ ನಂಬರ್ ತಗೋಬೇಕು. 2 ಗೆ ನೆಕ್ಸ್ಟ್ ನಂಬರ್ ಯಾವ್ದಿದೆ? 3. So 2 into 3 ಎಷ್ಟಾಗುತ್ತೆ? 6. Similarly, if you are identifying 45 square, 5 into 5 ಎಷ್ಟಾಗಬೇಕು? 25. 4 ಗೆ ನೆಕ್ಸ್ಟ್ ನಂಬರ್ ಯಾವುದು? 4 into 5 ಎಷ್ಟಾಗುತ್ತೆ? So answer is 2025. Similarly, 85 square ಮಾಡಿದೀವಿ ನಿನ್ನೆ. 85 square ಎಷ್ಟಾಗುತ್ತೆ? 5 into 5 25. 8 ಗೆ ನೆಕ್ಸ್ಟ್ ನಂಬರ್ ಯಾವುದು? 9. 8 9s are 72. First you need to understand what you have to study is you should know about the tables first. ಎಷ್ಟವರೆಗೂ ಆದ್ರೂ ಸರಿ ಫಸ್ಟ್ ಟೇಬಲ್ಸ್ ಗೊತ್ತಿರಬೇಕು. ನಮಗೆ ಮ್ಯಾಥಮೆಟಿಕ್ಸ್ ಗೊತ್ತು, ಮಲ್ಟಿಪ್ಲಿಕೇಶನ್ ಮಾಡ್ತೀವಿ ಅಂತ ಮಲ್ಟಿಪ್ಲಿಕೇಶನ್ ಮಾಡ್ತಾ ಇದ್ರೆ ಇಟ್ ನೆವರ್ ಎಂಡಿಂಗ್ ಪ್ರೋಸೆಸ್. ಸೊ ಫಸ್ಟ್ ಏನ್ ಗೊತ್ತಿರಬೇಕು? ಟೇಬಲ್ಸ್ ಗೊತ್ತಿರಬೇಕು ಅಂತ. ಎಲ್ಲಿವರೆಗೂ ಗೊತ್ತಿರಬೇಕು? ಅಟ್ಲೀಸ್ಟ್ 20 ವರೆಗೂ. ಸ್ಕೂಲಲ್ಲಿ ಹೇಳ್ಕೊಟ್ರಲ್ಲ ಅದನ್ನ ಮರಿಬಾರದು ಅಂತ. ನಾರ್ಮಲ್ ಆಗಿ ಎಜುಕೇಶನ್ ಪ್ರೋಸೆಸ್ ಹಾಗೆ ಹೆಂಗ್ ಬರುತ್ತೆ? ಸ್ಕೂಲ್ ಆದ್ಮೇಲೆ ಪ್ರೀ ಯೂನಿವರ್ಸಿಟಿ ನೆನ್ನೆ ಡಿಸ್ಕಸ್ ಮಾಡಿದೀವಿ. PUC ಡಿಗ್ರಿ ಪೋಸ್ಟ್ ಗ್ರಾಜುಯೇಷನ್. ಅದಕ್ಕೆ ಮುಂಚೆ ಓದಿರೋದು ಸ್ಕೂಲಿಂಗ್ ಅಲ್ಲೇ ಏನ್ ಸಿಗೋದು ನಿಮ್ಗೆ? ಬೇಸಿಕ್ಸ್ ಸಿಗೋದು. ಆ ಬೇಸಿಕ್ಸ್ ಅನ್ನ ಮರೆಯಂಗಿಲ್ಲ ಅಂತ. ಆ ಬೇಸಿಕ್ಸ್ ಎಲ್ಲ ಇಲ್ಲಿ ಹೆಲ್ಪ್ ಆಗೋದು. ಯಾರು ನೆನ್ಪಿಟ್ಕೊಂಡಿರ್ತಾರೋ ಅವರೇ ಮುಂದಕ್ಕೆ ಹೋಗೋದು. ಯಾರು ಮರ್ತೋಗಿರ್ತಾರೆ ಅವರೆಲ್ಲ ಅಲ್ಲಲ್ಲೇ ಸ್ಟ್ರಕ್ ಆಗ್ತಾ ಇರ್ತಾರೆ. Understood? So that's why you never stop studying. What you have learned, please revise it always. Fine. ಇಲ್ಲಿ 5 ಸ್ಕ್ವೇರ್ ಆಯ್ತು. 5 ಇಲ್ಲದೆ ಇದ್ರೆ ಏನ್ ಮಾಡಬೇಕು? ನನ್ನ ಹೇಳ್ಕೊಟ್ಟಿಲ್ಲ ನಾನು. ಹೇಳ್ಕೊಟ್ರೆ ಒಂದೇ ರೀತಿ ಡೈರೆಕ್ಟ್ ಆಗಿ ಬೇರೆ ಬೇರೆ ಇಂಟು ಮಾಡಿ ಮಾಡ್ಕೋಬೇಕು ಅಂತ. ಎಕ್ಸಾಂಪಲ್ we are going to take. If it is 46 whole square. So 46 ಇದ್ರೆ ಏನ್ ಮಾಡಬೇಕು ಅಂತ ಹೇಳಿದೆ? 4 6 4 6 ಈ ತರ ತಗೊಳ್ಳಿ ಅಂತ ಹೇಳಿದೆ. ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. ಈ ಕಡೆ ಲೆಫ್ಟ್ ಹ್ಯಾಂಡ್ ಸೈಡ್, ಈ ಕಡೆ ರೈಟ್ ಹ್ಯಾಂಡ್ ಸೈಡ್. ಸೊ ಇದು ರೈಟ್ ಹ್ಯಾಂಡ್ ಸೈಡ್, ಇದು ಲೆಫ್ಟ್ ಹ್ಯಾಂಡ್ ಸೈಡ್. ಯಾವ ರೀತಿ ಸ್ಟಾರ್ಟ್ ಮಾಡ್ತೀರಾ? ದಿಸ್ ಇಸ್ ಸ್ಟೆಪ್ ನಂಬರ್ 1, ದಿಸ್ ಇಸ್ ಸ್ಟೆಪ್ ನಂಬರ್ 2, ದಿಸ್ ಇಸ್ ಸ್ಟೆಪ್ ನಂಬರ್ 3. 6 into 6 ಏನಾಗುತ್ತೆ? 6 ತಗೊಳ್ಳಿ. ರಿಮೈಂಡರ್ ಎಷ್ಟು? 3 ಆಗಿ. ಮತ್ತೆ ಸೆಕೆಂಡ್ ಸ್ಟೆಪ್ ಅಲ್ಲಿ ಎರಡು ಒಟ್ಟಿಗೆ ತಗೋಬೇಕು. 4 into 6 ಎಷ್ಟು? 24. Similarly 4 into 6 ಎಷ್ಟು? 24 ಎಷ್ಟಾಯ್ತು? 48 plus 3 ಎಷ್ಟಾಯ್ತು? 51 ಅಲ್ಲಿ ಎಷ್ಟು ತಗೋಬೇಕು? ಉಳಿದಿರೋದು ಎಷ್ಟು? ಮತ್ತೆ ಥರ್ಡ್ ಸ್ಟೆಪ್ ಬನ್ನಿ. 4 into 4 ಇದೆ. 4 into 4 ಎಷ್ಟು? 16 plus 5 ಎಷ್ಟು? So your answer is 2116. You got it? We have another shortcut. ನೀವು ಪ್ರಾಕ್ಟೀಸ್ ಮಾಡ್ತೀವಿ ಅಂದ್ರೆ ನಾನು ಹೇಳ್ಕೊಡ್ತೀನಿ. ಏನದು? 46 ಸ್ಕ್ವೇರ್ ನೇ ಏನ್ ಮಾಡಬಹುದು ಅಂದ್ರೆ ನಾನು ಆಗ್ಲೇ ಹೇಳಿದೆ. ಇದನ್ನ ಏನಂತ ತಗೋಬೇಕು? ಇದನ್ನೇನಂತ ತಗೋಬೇಕು? So 4 is considered as A, 6 is considered as B. ಫಾರ್ಮುಲಾ ಏನು? A square plus B square plus 2AB. ಆದ್ರೆ ನಾವು ಇಲ್ಲಿ ಸ್ಟಾರ್ಟ್ ಮಾಡಬೇಕಾಗಿರೋದು B square plus 2AB plus A square. ರೂಲ್ಸ್ ಚೇಂಜ್. ರೂಲ್ಸ್ ಅಂದ್ರೆ ಪ್ರೋಸೆಸ್ ನಾವು ಸ್ಟೆಪ್ ತಗೊಳ್ಳುವಾಗ ಸ್ಟೆಪ್ಸ್ ಚೇಂಜ್ ಮಾಡ್ತೀವಿ. ಈಗ B square ಮಾಡಿ. B square ಅಂದ್ರೆ ಎಷ್ಟು? 6. B ಅಂದ್ರೆ 6 ಅಲ್ವಾ? B square ಅಂದ್ರೆ ಏನು ತಗೋಬೇಕು? 6 ಸ್ಕ್ವೇರ್. 6 6 ಎಷ್ಟು? 3 ರಿಮೈಂಡರ್. 2AB ಬನ್ನಿ. A ಅಂದ್ರೆ ಎಷ್ಟು? B ಅಂದ್ರೆ ಎಷ್ಟು? ಮಲ್ಟಿಪ್ಲೈ ಮಾಡಿ. 4 into 6 24 into 2 ಇದೆಯಲ್ಲ, ಎಷ್ಟಾಯ್ತು? 24 into 2 48. 48 ಆದ್ರೆ ಆಗಲೇ ಉಳಿದಿರೋದು ಎಷ್ಟು ನಂತರ? 3 ತಾನೆ. 48 plus 3 ಎಷ್ಟು? ಮತ್ತೆ 1 ಉಳಿತು. 1 ತಗೊಳ್ತೀವಿ. ಉಳಿದಿರೋದು ಎಷ್ಟು? 5. A ಸ್ಕ್ವೇರ್ ತಗೋಬೇಕಲ್ಲ? A ಸ್ಕ್ವೇರ್ ಅಂದ್ರೆ ಎಷ್ಟು? 4 ಸ್ಕ್ವೇರ್. 4 ಸ್ಕ್ವೇರ್ ಅಂದ್ರೆ ಎಷ್ಟು? 16. So 16 ಆಡ್ ಮಾಡ್ಕೊಳ್ಳಿ. ಎಷ್ಟಾಯ್ತು ಆನ್ಸರ್? Even we can do like this. ಫಾರ್ಮುಲಾ ಅಪ್ಲೈ ಮಾಡೋದಾದ್ರೆ ಫಾರ್ಮುಲಾ ಫಸ್ಟ್ ಏನು ತಗೋಬೇಕು? B ಸ್ಕ್ವೇರ್. ಸೆಕೆಂಡ್ 2A. ಥರ್ಡ್ ನಿಮ್ಗೆ ಯಾವ ಬೇಕಾದ್ರೂ ಕನ್ವರ್ಟ್ ಆಗಿರೋದು ಮಾಡಿ. ಬಟ್ ಪ್ರಾಕ್ಟೀಸ್ ಮಾಡಲೇಬೇಕು. ನೀವು ಇಲ್ಲಿ ತಿಳ್ಕೊಂಡ್ಬಿಟ್ಟು ಆಮೇಲೆ ಮುಗಿದೋಯ್ತು ಅಂದ್ರೆ ಆಗಲ್ಲ. ಯು ನೀಡ್ ಟು ಪ್ರಾಕ್ಟೀಸ್ ಬೇಕು. ಅವಾಗ ಈಸಿ ಆಗುತ್ತೆ. ಸೊ 3 ಕ್ಯಾಟಗರೀಸ್ ಹೇಳಿದೀನಿ. 5 ನ ಎಂಡ್ ಅಂದ್ರೆ ಏನ್ ಮಾಡಬೇಕು? 5 ಇಲ್ಲ ಅಂದ್ರೆ ಏನ್ ಮಾಡಬೇಕು ಅಂತ. ಈಗ 5 ಇಲ್ಲ ಅಂದ್ರೆ 2 ನಂಬರ್ಸ್ ಏನೋ ಈಸಿ ಆಗ್ತಾ ಇದೆ. 3 ನಂಬರ್ಸ್ ಕೇಳಿದ್ರೆ ಇಫ್ ದೇ ಆರ್ ಆಸ್ಕಿಂಗ್ 3 ನಂಬರ್ಸ್ 3 ಡಿಜಿಟ್ಸ್ 3 ನಂಬರ್ ಸ್ಕ್ವೇರ್ ಮಾಡಿ ಅಂದ್ರೆ ಅವಾಗ ಏನ್ ಮಾಡೋದು? ಸೊ ವಿ ಆರ್ ಗೋಯಿಂಗ್ ಟು ಫೈಂಡ್ ಔಟ್ 3 ನಂಬರ್ಸ್. ಹೌ ವಿ ಆರ್ ಗೋಯಿಂಗ್ ಟು ಫೈಂಡ್ 3 ನಂಬರ್ಸ್?